ಬರ್ಖಾದೇವಿಗೆ ಇಬ್ರು ಮಕ್ಳಿದ್ರು, ಆಕಾಶ್ ಮತ್ತು ಪ್ರಕಾಶ್. ಆಕಾಶ್ನ ಮದ್ವೆ ಪಲ್ಲವಿ ಜೊತೆ ಆಯ್ತು, ಮತ್ತೆ ಪ್ರಕಾಶ್ನ ಮದ್ವೆ ಮಾಲ್ತಿ ಜೊತೆ. ಪಲ್ಲವಿ ಮನೆಯ ಮೊದಲನೇ ಸೊಸೆ ಆಗಿರೋದ್ರಿಂದ ಎಲ್ಲ ಕೆಲ್ಸನೂ ಅವಳೇ ಮಾಡ್ತಿದ್ಲು. ಆದ್ರೂ ಪಲ್ಲವಿ ಯಾವ್ದಾದ್ರೂ ಒಂದು ವಿಷಯಕ್ಕೆ ದಿನ ಬಯಸ್ಕೊಳ್ತಿದ್ಲು, ಯಾಕಂದ್ರೆ ಅವಳು 5ನೇ ಕ್ಲಾಸ್ ಫೇಲ್ ಆಗಿದ್ಲು. ಬರ್ಖಾ, ನಿನ್ನ ದೊಡ್ಡ ಸೊಸೆ ಅಂತೂ ತುಂಬಾ ಸ್ವಾದಿಷ್ಟವಾಗಿ ಅಡ್ಗೆ ಮಾಡಿದಾಳೆ. ಬರೀ ಅಡ್ಗೆ ತಾನೆ ಮಾಡಿರೋದು, ಬೇರೆ ಯಾವ್ದು ಇವಳ ಕೈಯಲ್ಲಿ ಆಗೋದಿಲ್ಲ. ಏನ್ ನಿನ್ ಮಾತಿನ ಅರ್ಥ? ಏನ್ ಹೇಳಿ? ನನ್ ದೊಡ್ಡ ಸೊಸೆ 5ನೇ ಕ್ಲಾಸ್ ಫೇಲು. ಇವಳಿಗೇನಾದ್ರೂ ಓದಕ್ ಹೇಳು, ಅದನ್ ಕೇಳಿ ಇವ್ರ ಅಜ್ಜಿನೂ ಸತ್ತೋಗ್ತಾಳೆ. ಇವಳಂತೂ ಇರೋದೇ ಆತರ. ನೀನ್ ಬಿಡು ಅದ್ರ ಬಗ್ಗೆ. ನನ್ ಚಿಕ್ಕ ಸೊಸೆನ ಮಾತಾಡ್ಸೋ ಅವಳ ಹೆಸರು ಮಾಲ್ತಿ ಅಂತ. ಅವಳು ಗ್ರಾಜುಯೇಟ್, ಮತ್ತೆ ಕೆಲ್ಸ ಕೂಡ ಮಾಡ್ತಾಳೆ. ಒಳ್ಳೇದಾಯ್ತು. ಬರ್ಖಾದೇವಿಯ ಸ್ನೇಹಿತೆಗೆ ಬೇಜಾರಾಗೋಕ್ ಶುರುವಾಯ್ತು, ಯಾಕಂದ್ರೆ ಇವಳು ಪಲ್ಲವಿಗೆ ಎಲ್ಲರ ಮುಂದೆನೂ ಅವಮಾನ ಮಾಡ್ತಿದ್ಲು ಅಂತ. ಆದ್ರೆ ಬೇರೆಯವ್ರ ಮನೆ ವಿಚಾರದಲ್ಲಿ ಅವಳು ಯಾಕೆ ತಲೆ ಹಾಕ್ತಾಳೆ? ಒಂದಿನ ಏನಾಯ್ತು ಅಂದ್ರೆ, ಮಾಲ್ತಿ ಅವಳ ಸ್ನೇಹಿತೆ ರೀನಾ ಜೊತೆ ಮನೆಗ್ ಬಂದ್ಲು. ಪಲ್ಲವಿ ಬಾಗಲ್ ತಗದ್ಲು. ಮಾಲ್ತಿ ಮತ್ತೆ ರೀನಾ ಒಳಗ್ ಬಂದ್ರು. ಅದ್ಕೆ ನನಗೆ ಮತ್ತೆ ನನ್ನ ಫ್ರೆಂಡ್ಸ್ಗೆ ಕಾಫಿ ಮತ್ತೆ ತಿನ್ನೋಕೇನಾದ್ರೂ ಮಾಡ್ಕೊಂಡ್ ಬನ್ನಿ, ಈಗ ತರ್ತೀನಿ. ಮಾಲ್ತಿ ಅವಳ ಸ್ನೇಹಿತೆನ್ ಕರ್ಕೊಂಡು ರೂಮ್ಗೆ ಹೊರಟೋದ್ಲು. ಅರೆ, ಅವ್ರು ನಿನ್ನ ಓರ್ಗಿತ್ತಿ ಅಲ್ವಾ? ಹಾ, ಅದಕ್ಕೆ ನೀನ್ ನಿನ್ ಓರ್ಗಿತ್ತಿ ಹತ್ರ ಕೆಲ್ಸ ಮಾಡಿಸ್ತೀಯಾ? ಅಷ್ಟ್ರಲ್ಲೇ ಪಲ್ಲವಿ ಕಾಫಿ ಮತ್ತೆ ತಿಂಡಿ ಮಾಡ್ಕೊಂಡು ತಂದ್ಲು. ಇವ್ರು ನನ್ಗೆ ಓರ್ಗಿತ್ತಿ ಅಷ್ಟೇ ಅಲ್ಲ, ನನ್ಗೆ ದೊಡ್ಡ ಅಕ್ಕ ಕೂಡ. ಇಡೀ ಮನೆ ಕೆಲ್ಸನ ಒಬ್ರೇ ನಿಭಾಯಿಸ್ತಾರೆ. ಅಷ್ಟಕ್ಕೂ ಇವ್ರು ಬೇರೆ ಇನ್ನೇನ್ ಮಾಡ್ಬೇಕು? 5ನೇ ಕ್ಲಾಸ್ ಫೇಲ್ ಬೇರೆ ಇವ್ರು. ಮಾಲ್ತಿ ಪಲ್ಲವಿಗೆ ಅವಮಾನ ಮಾಡ್ತಿದ್ಲು, ಮತ್ತೆ ಅವಳು ಏನು ಮಾತಾಡದೆ ಕಿಚನ್ಗೆ ಹೊರಟೋದ್ಲು. ಯಾವಾಗ್ಲೂ ಇವ್ರೆಲ್ಲ ಒಂದು ಪಲ್ಲವಿ 5ನೇ ಕ್ಲಾಸ್ ಫೇಲ್ ಆಗಿರೋದ್ರ ಬಗ್ಗೆ ಆಡ್ಕೊಳ್ತಾರೆ ಅಥವಾ ಬೈತಿದ್ರು. ಪಲ್ಲವಿಗೆ ಎಲ್ಲ ಅರ್ಥ ಆಗ್ತಿತ್ತು, ಆದ್ರೆ ಅವಳು ಯಾರಿಗೂ ಏನು ಹೇಳ್ತಾ ಇರ್ಲಿಲ್ಲ, ಮತ್ತೆ ಅವ್ರ ಮಾತನ್ನ ಮನ್ಸಿಗೂ ಹಚ್ಕೊಳ್ತಿರ್ಲಿಲ್ಲ. ಒಂದಿನ ಪ್ರಕಾಶ್ ಮತ್ತೆ ಆಕಾಶ್ ಮನೆಗ್ ಬಂದ್ರು. ಅವರಿಬ್ರು ತುಂಬಾ ಟೆನ್ಷನ್ ಅಲ್ಲಿದ್ರು. ಏನಾಯ್ತು? ನಿಮ್ಮಿಬ್ರು ಮುಖದಲ್ಲೂ ಬೇಜಾರ್ ಯಾಕೆ ತಾಂಡವಾಡ್ತಿದೆ? ನಿನ್ನೆ ಪಾಲಿಕೆಯಿಂದ ನೋಟಿಸ್ ಬಂದಿತ್ತು, ಈ ಮನೆ ಇಲ್ಲೀಗಲ್ ಆಗಿದೆಯಂತೆ. ನಾನಿವತ್ತು ಪಾಲಿಕೆ ಆಫೀಸ್ಗೆ ಹೋಗಿದ್ದೆ. ಅವ್ರು ಹೇಳಿದ್ರು ಇದು ಕೋರ್ಟಲ್ಲೇ ತೀರ್ಮಾನ ಆಗ್ಬೇಕು ಅಂತ. ನಮ್ಮನೆ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು. ನಾವು ವರ್ಷಗಳಿಂದ ಈ ಮನೆಯಲ್ಲೇ ಇದೀವಿ, ಮತ್ತೆ ಈ ಮನೆ ಇಲ್ಲೀಗಲ್ ಆಗೋಕೆ ಹೇಗ್ ಸಾಧ್ಯ? ನೀವಿಬ್ರು ತಲೆ ಕೆಡಿಸ್ಕೋಬೇಡಿ, ಕೋರ್ಟ್ನಲ್ಲಿ ತೀರ್ಪು ನಮ್ ಪರವಾಗೇ ಇರುತ್ತೆ. ಅದೇ ನಮಗೂ ನಂಬಿಕೆ ಅಮ್ಮ. ಮತ್ತೆ ಅಲ್ಲಿಂದ ಆಕಾಶ್ ಮತ್ತೆ ಪ್ರಕಾಶ್ ಇಬ್ರು ಕೋರ್ಟಿಗೆ ಅಲ್ಲಾಡೋದು ಶುರು ಮಾಡಿದ್ರು. ಕೆಲವು ತಿಂಗಳು ಕಳೀತು, ಮತ್ತೆ ಒಂದಿನ ಕೋರ್ಟ್ನಲ್ಲಿ ತೀರ್ಪು ಕೂಡ ಸಿಕ್ತು. ಆಕಾಶ್ ಮತ್ತೆ ಪ್ರಕಾಶ್ ಇಬ್ಬರ ಕಣ್ಣು ತುಂಬಿ ಬಂತು. ಏನಾಯ್ತು? ನೀವಿಬ್ರು ಯಾಕೆಷ್ಟು ಬೇಜಾರಲ್ಲಿದ್ದೀರಾ? ನಮ್ಮ ಮನೆ ನಮ್ಮಿಂದ ಕಿತ್ಕೊಂತಿದ್ದಾರೆ. ಈ ಮನೆ ಜಾಗ ಕಲೆಕ್ಟರ್ದಂತೆ, ಮತ್ತೆ 1 ತಿಂಗಳಲ್ಲಿ ಇದನ್ನ ಒಡೆದಾಕ್ತಾರೆ. ಏನು? ಇದನ್ನ ಕೇಳ್ತಿದ್ದ ಹಾಗೆ ಬರ್ಖಾದೇವಿ ಎದೆಗೆ ಸಿಡ್ಲು ಬಡ್ದಾಗಾಯ್ತು. ಮನೆಯವರೆಲ್ಲರಿಗೂ ಚಿಂತೆ ಜಾಸ್ತಿ ಆಯ್ತು. ಸ್ವಲ್ಪ ದಿನದ ನಂತರ ಆಕಾಶ್ ಮತ್ತೆ ಪ್ರಕಾಶ್ ಬಾಡಿಗೆಗೆ ಮನೆ ಹುಡ್ಕೋಕೆ ಶುರು ಮಾಡಿದ್ರು. ಅಣ್ಣ, ನಾವು ಕೊಡೋ ಅಷ್ಟು ಬಾಡಿಗೆಗೆ ಅದು ನಮ್ಮ ಮನೆ ಅಷ್ಟು ದೊಡ್ಡ ಮನೆ ಎಲ್ಲೂ ಸಿಗಲ್ಲ. ಅದು ನಿಜನೇ. ನೋಡೋಣ ಏನ್ ಸಿಗುತ್ತೆ ಅಂತ. ಆಕಾಶ್ ಮತ್ತೆ ಪ್ರಕಾಶ್ ತುಂಬಾ ಮನೆ ಹುಡುಕಿದ್ರು. 1 ವಾರದ ಆಸ್ಪಾಸ್ನಲ್ಲಿ ಆಕಾಶ್ ಮನೇಲಿರ್ತಾನೆ. ಆಗ ಅವನಿಗೆ ಆಫೀಸ್ನಿಂದ ಒಂದು ಮೇಲ್ ಬರುತ್ತೆ. ಯು ಹ್ಯಾವ್ ಬೀನ್ ಟರ್ಮಿನೇಟೆಡ್. ಅಂದ್ರೆ ನನ್ನ ಕೆಲಸದಿಂದ ತೆಗ್ದಿದ್ದಾರೆ ಅಂತ. ಹಿಂದಿನ ತಿಂಗಳು ಕೂಡ ಎಷ್ಟೋ ಜನ ಎಂಪ್ಲಾಯೀಸ್ನ ತೆಗೆದ್ರು, ಮತ್ತೆ ಈ ತಿಂಗಳು ನನ್ನನ್ನು ತೆಗ್ದಿದ್ದಾರೆ. ಈಗ ನಾವು ರೆಂಟ್ ಹೇಗ್ ಕಟ್ಟೋದು? ನಾನ್ ಅನ್ಕೊಳ್ತಿದ್ದೆ ನಾವೆಲ್ಲ ಸೆಪರೇಟ್ ಆಗ್ಬೇಕು ಅಂತ. ಇಲ್ಲಿವರೆಗೂ ನಾವೆಲ್ಲ ಒಟ್ಟಿಗೆ ಈ ಮನೇಲಿ ಇರ್ತಿದ್ವಿ, ಆದ್ರೆ ಈಗ ಪರಿಸ್ಥಿತಿ ಅದೇ ತರ ಇಲ್ಲ. ಪ್ರಕಾಶ್ ಮತ್ತೆ ನಾನು ಇಬ್ರು ಕೆಲ್ಸ ಮಾಡ್ತೀವಿ, ನಾವು ಬೇರೆ ಫ್ಲಾಟ್ ತಗೋತೀವಿ. ಮತ್ತೆ ಅಣ್ಣ ಅದ್ಕೆ ನಿಮ್ಗೂ ಕೂಡ ಯಾವ್ದಾದ್ರು ಮನೆ ಸಿಗತ್ತೆ. ಮತ್ತೆ ನಾನು ನಿಮ್ಗೆ ಯಾವ ಮಗನ್ ಜೊತೆ ಇರ್ಬೇಕು ಅನ್ಸುತ್ತೋ ಅವ್ರ ಜೊತೆ ಇರಿ, ಅದು ನಿಮ್ ಇಷ್ಟ. ವಾಹ್ ಸೊಸೆ ವಾಹ್, ನೀನಂತೂ ನಿನ್ ಬಣ್ಣನ ತೋರ್ಸೇ ಬಿಟ್ಟೆ. ಇಲ್ಲಿವರೆಗೂ ಈ ಪರಿವಾರನ ನಾನು ಜೊತೆಯಲ್ಲೇ ಕೂಡ್ಸಿಟ್ಟಿದ್ದೆ, ನೀನ್ ಬಂದು ಇದನ್ನ ಚೂರ್ ಚೂರ್ ಮಾಡಾಕ್ತಿದ್ಯಾ. ಈಗ ಇದ್ರಲ್ಲಿ ತಪ್ಪೇನಿದೆ? ನಾನು ಪ್ರಕಾಶ್ ಇಬ್ರು ಚೆನ್ನಾಗಿ ದುಡಿತೀವಿ, ಅದಕ್ಕೆ ನಾವು ಫ್ಲಾಟ್ ನಲ್ಲಿ ಇರ್ತೀವಿ. ಹಾಗೆ ಭಾವನವರ ಕೆಲ್ಸಾನು ಹೊರಟೋಗಿದೆ. ಮತ್ತೆ ಪಲ್ಲವಿ ಅಕ್ಕ ಅಂತೂ 5ನೇ ಕ್ಲಾಸ್ ಫೇಲು. ಅವ್ರು ಯಾವ ಕೆಲ್ಸ ಮಾಡ್ತಾರೆ? ಮತ್ತೆ ಅನಾವಶ್ಯಕವಾಗಿ ಅವ್ರ ಭಾರನ ನಾವ್ ಯಾಕೆ ತಗೋಬೇಕು? ವಾಹ್ ಮಾಲ್ತಿ ವಾಹ್, ಅನಾವಶ್ಯಕ ಭಾರ. ಚೆನ್ನಾಗಿದೆ, ನೀನು ಓದ್ಕೊಂಡಿದ್ಯಾ, ಆದ್ರೆ ನಿನ್ಗೆ ವಿವೇಕನೇ ಇಲ್ಲ. ನಿನ್ಗೆ ಒಟ್ಟು ಕುಟುಂಬದ ಬೆಲೆನೇ ಗೊತ್ತಿಲ್ಲ. ಪರಿವಾರ ಹೇಗಿರ್ಬೇಕು ಅಂದ್ರೆ ಕಷ್ಟದಲ್ಲಿರೋರ್ ಕೈ ಹಿಡಿದು ನಡ್ಸೋ ಅಂತದ್ದಾಗಿರ್ಬೇಕು. ಮತ್ತೆ ಯಾರಿನ ನೀನು 5ನೇ ಕ್ಲಾಸ್ ಫೇಲ್ ಅಂತ ಗೇಲಿ ಮಾಡ್ತಿರ್ತೀಯೋ ಅವಳು ನಿನಗಿಂತ 100 ಪಾಲು ಉತ್ತಮ.
ವರ್ಷಗಳಿಂದ ಈ ಮನೆ ನಡೆಸ್ಕೊಂಡ್ ಬಂದಿದ್ದಾಳೆ ಅವಳು. ಇಲ್ಲಿವರೆಗೂ ನಿನ್ನ ಎಲ್ಲ ಕೆಲ್ಸನೂ ಮಾಡಿದಾಳ ಅವಳು. ನಿನ್ಗೆ ಊಟ, ಕಾಫಿ, ನಾಷ್ಟ ಎಲ್ಲದೂ ಮಾಡ್ಕೊಟ್ಟಿದ್ದಾಳೆ. ಅದು ಒಂದು ಮಾತಾಡ್ದೆ ಇದನ್ನೆಲ್ಲ ಅವಳು ಸಹಿಸ್ಕೊಂಡಿದ್ದಾಳೆ. ಪಲ್ಲವಿ ಅಕ್ಕ ಮಾಡಿದ ಹಾಗೆ ನಾನ್ ಯಾಕೆ ಮಾಡ್ಬೇಕು? ಹಾ, ಅದಂತೂ ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ಒಂದು ಮಾತು ಕೇಳಿಸ್ಕೊ, ನಾವೆಲ್ಲ ಒಟ್ಟಿಗೆನೆ ಇರ್ತೀವಿ. ನಾನ್ ಈ ತರ ಚಿಕ್ಕ ಮನೇಲೆಲ್ಲ ಇರೋದಿಲ್ಲ. ಅದು ನನ್ನ ಸ್ಟ್ಯಾಂಡರ್ಡ್ಸ್ಗೆ ತಕ್ಕದ್ದಲ್ಲ. ಇದಕ್ಕಿಂತ ನಾನು ನನ್ನ ಅಮ್ಮನ ಮನೆಗೆ ಹೋಗ್ತೀನಿ. ಸರಿ, ಹಾಗಾದ್ರೆ ನೀನು ನಿನ್ ತವರ ಮನೆಗೆ ಹೊರಟೋಗು. ಮಾಲ್ತಿ ಕೋಪದಲ್ಲಿ ಅವಳ ಬ್ಯಾಗ್ ಪ್ಯಾಕ್ ಮಾಡಿದ್ಲು ಮತ್ತೆ ಈ ಮನೆ ಬಿಟ್ಟು ಅವರ ಅಮ್ಮನ ಮನೆಗೆ ಹೊರಟೋದ್ಲು. ಸ್ವಲ್ಪ ದಿನದ ನಂತರ ಬರ್ಕಾದೇವಿ ಫ್ಯಾಮಿಲಿ ಬೇರೆ ಒಂದು ಚಿಕ್ಕ ಮನೆಗೆ ಶಿಫ್ಟ್ ಆಯ್ತು. ಪಲ್ಲವಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲ ಕೆಲ್ಸನೂ ಒಬ್ಳೆ ಮಾಡ್ತಿದ್ಲು. ಆಕಾಶ್ ಮತ್ತೆ ಪ್ರಕಾಶ್ ಇಬ್ಬರನ್ನು ಅವಳೇ ನೋಡ್ಕೊಳ್ತಿದ್ಲು. ಮತ್ತೆ ಒಂದಿನ ಬರ್ಕಾದೇವಿಯ ಅದೇ ಸ್ನೇಹಿತೆ ಇವರ ಮನೆ ಹತ್ರ ಬರ್ತಾರೆ. ಬರ್ಕಾದೇವಿ ಅವಳ ಸ್ನೇಹಿತೆಗೆ ಪೂರ್ತಿ ಕಥೆಯನ್ನ ಅರ್ಥ ಮಾಡಿಸ್ತಾಳೆ. ನೋಡು, ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನ ದೊಡ್ಡ ಸೊಸೆರಿ ನಿನ್ ಸಹಾಯಕ್ಕೆ ಬಂದಿದ್ದು ಅಲ್ವಾ? ಹಾ, ನನ್ನ ದೊಡ್ಡ ಸೊಸೆ ಪಲ್ಲವಿ ಈ ಮನೆಗೆ ತುಂಬಾ ಮುಖ್ಯ. ಅವತ್ತು ನೀನು ಪಲ್ಲವಿಗೆ ಅವಮಾನ ಮಾಡ್ತಿದ್ದಾಗ ನನ್ಗೆ ತುಂಬಾನೇ ಬೇಜಾರಾಯ್ತು. ಆದ್ರೆ ಇವತ್ತು ನಿನ್ನ ಬಾಯಾರೆ ಅವಳನ್ನ ಹೊಗಳಿದ್ ಕೇಳಿ ತುಂಬಾನೇ ಖುಷಿ ಆಗ್ತಿದೆ ನನ್ಗೆ. ಹೌದು, ಇವರೆಲ್ಲ ನನ್ಗೆ ಒಂದು ವಿಷಯನ ಅರ್ಥ ಮಾಡ್ಸಿದ್ರು. ಓದು ಬರೆಯೋದ್ರಿಂದ ಮನುಷ್ಯ ದೊಡ್ಡವನಾಗಲ್ಲ, ಆದ್ರೆ ಒಳ್ಳೆತನದಿಂದ ದೊಡ್ಡವನು ಅನ್ನಿಸ್ಕೊಳ್ತಾನೆ. ನನ್ನ ದೊಡ್ಡ ಸೊಸೆ ಪಲ್ಲವಿ 5ನೇ ಕ್ಲಾಸ್ ಫೇಲೇ, ಆದ್ರೆ ನನಗಿಂತ ತುಂಬಾ 10 ಪಾಲು ಉತ್ತಮ. ನನಗೆ ನನ್ನ 5ನೇ ಕ್ಲಾಸ್ ಫೇಲ್ ಆಗಿರೋ ಸೊಸೆ ಮೇಲೆ ಗರ್ವ ಇದೆ. ಇದನ್ನ ಕೇಳಿ ಪಲ್ಲವಿ ದೂರ ನಿಂತು ನಸು ನಗ್ತಾಳೆ. ವರ್ಷಗಳಿಂದ ಅವಳು ಜನರಿಂದ ಬೈಸ್ಕೊಂತಾನೆ ಇದ್ಲು. ಮೊದಲನೇ ಸಲ ಅವಳನ್ನ ಒಬ್ರು ಹೊಗಳೋದನ್ನ ಕೇಳಿ ತುಂಬಾ ಖುಷಿ ಆದ್ಲು. ನಂದಾ ಹಾಗೂ ವಿನೋದ್ ಅವರ ಒಬ್ಬನೇ ಮಗನನ್ನು ಓದೋಕೆ ವಿದೇಶಕ್ಕೆ ಕಳಿಸಿದ್ದರು. ಈ ವಿಷಯದಿಂದ ಅವರಿಗೆ ತುಂಬಾ ಅಭಿಮಾನವಿತ್ತು. ನಿನಗೊತ್ತರಮ್ಮ, ನನ್ ಮಗ ಅಮೆರಿಕದಲ್ಲಿ ಓದ್ತಿದ್ದಾನೆ. ಇದು ತುಂಬಾ ಒಳ್ಳೇದಾಯ್ತು. ಹಾ, ನನ್ಗಂತೂ ಅವ್ನ್ ಮದ್ವೆದೇ ಚಿಂತೆ ಆಗ್ಬಿಟ್ಟಿದೆ. ಒಂದ್ ಸುಂದರವಾದ ಸೊಸೆ ಸಿಕ್ಕಿದ್ರೆ ಸಾಕು. ನಂದಾ, ನಿನ್ಗೋಸ್ಕರ ನಿನ್ ಮಗ ವಿದೇಶದಿಂದ ಸೊಸೆ ಕರ್ಕೊಂಡ್ ಬಂದ್ರೆ? ಇಲ್ಲ ಇಲ್ಲ, ನನ್ ಮಗ ಹಾಗೆಲ್ಲ ಮಾಡಲ್ಲ. ಅವನು ನಾನ್ ಹೇಳ್ದಾಗೆ ಮಾಡೋದು. ಮತ್ತೆ ಮದ್ವೆನೂ ನನ್ನಿಷ್ಟದಂತೆನೆ ಆಗ್ತಾನೆ. ಅಯ್ಯೋ ಬಿಡಮ್ಮ, ನಿನ್ ಮಗ ದೊಡ್ಡ ಶ್ರೀರಾಮನ್ ಅವತಾರ ನೋಡು. ನೀನ್ ನನ್ ಮಗನ್ ನೋಡು ಉರ್ಕೋತಿದ್ಯಾ? ಅದ್ ಸರಿ, ನೀನ್ ನನಗೆ ಪನೀರ್ ಕೋಫ್ತಾ ರೆಸಿಪಿ ಹೇಳ್ತೀನಿ ಅಂದಲ್ಲ, ಹೇಳು. ನಂದಾ ಯಾವಾಗ್ಲೂ ಅವ್ರ ಮಗಂದೇ ಮಾತಾಡ್ತಿದ್ಲು, ಆದ್ರೆ ರಮಾ ಅವಳನ್ನ ಸತಾಯಿಸ್ತಿದ್ಲು. ಯಾರಿಗ್ ಗೊತ್ತು ರಮಾಳ ಮಾತು ನಿಜವಾಗಿತ್ತು ಅಂತ. 6 ತಿಂಗಳ ನಂತರ ರವಿ ಬಂದಾಗ ಅವನ ಜೊತೆ ಓರ್ವ ವಿದೇಶಿ ಇದ್ದಳು. ಹಾ, ಇದ್ಯಾರು? ಅಮ್ಮ, ಇವಳು ನನ್ನ ಗರ್ಲ್ ಫ್ರೆಂಡ್. ನನ್ನ ಜೊತೆನೇ ಓದ್ತಾ ಇದ್ಲು. ನಾವಿಬ್ರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ವಿ. ನಾವು ಮದುವೆ ಮಾಡ್ಕೊಳ್ಳೋ ಡಿಸಿಷನ್ ತಗೊಂಡಿದೀವಿ. ಅದಕ್ಕೆ ನಾನು ಇವಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಸೂಜಿ, ಅಪ್ಪ ಅಮ್ಮನ ಆಶೀರ್ವಾದ ತಗೋ. ಸೂಜಿ ಬಗ್ಗಿ ನಂದಾ ಹಾಗೂ ವಿನೋದ್ನ ಕಾಲಿಗೆ ಬಿದ್ದಳು. ಮದುವೆ ಮಾಡ್ಕೊಳ್ಳೋ ಡಿಸಿಷನ್ ನೀನದ್ ಹೇಗ್ ತಗೊಂಡೆ? ನಮ್ಮನ್ನೊಂದ್ ಮಾತು ಕೇಳಲಿಲ್ಲ. ನಾನು ಎಷ್ಟು ಜನ ಹುಡುಗಿರ್ನ ನೋಡ್ತಿದ್ದೆ. 3-4 ಅಂತೂ ಶಾರ್ಟ್ ಲಿಸ್ಟೇ ಮಾಡ್ಬಿಟ್ಟಿದ್ದೆ. ಅಮ್ಮ, ನನಗೆ ಗೊತ್ತು ನಿಮಗೆ ನನ್ನ ಮದುವೆ ಬಗ್ಗೆ ಕಾಳಜಿ ಇದೆ ಅಂತ. ಆದರೆ ನಾನು ಸೂಜಿನ ಪ್ರೀತಿ ಮಾಡ್ತೀನಲ್ಲ. ಪ್ರೀತಿ ಗೀತಿ ಇರ್ಲಿ, ಈ ವಿದೇಶಿ ನನ್ ಸೊಸೆ ಆಗ್ತಾಳಾ? ಯಾಕಾಗಲ್ಲ? ಅಷ್ಟಕ್ಕೂ ನನಗೆ 6 ತಿಂಗಳಲ್ಲಿ ಅಮೆರಿಕಲ್ಲೇ ಕೆಲಸ ಸಿಗುತ್ತೆ. ನಾವಿಬ್ರು ಅಲ್ಲೇ ಶಿಫ್ಟ್ ಆಗ್ಬಿಡ್ತೀವಿ. ಈ ಸಮಯದಲ್ಲಿ ನೀವು ಇವಳಿಗೆ ನಮ್ಮ ಸಂಪ್ರದಾಯನ ಕಲಿಸ್ಬಿಡಿ. ಇದನ್ನ ಕೇಳಿ ನಂದಾ ಅವಳ ತಲೆನೇ ಹಿಡ್ಕೊಂಡ್ಲು. ಅವರು ಮನೆಗೆ ಬಂದಾಗ, ವೈ ಡಿಡ್ ವಿ ಟಚ್ ದ ಫೀಟ್ ಆಫ್ ದ ಎಲ್ಡರ್ಸ್, ರವಿ? ಬಿಕಾಸ್ ಇಟ್ಸ್ ಅ ವೇ ಆಫ್ ಶೋಯಿಂಗ್ ರೆಸ್ಪೆಕ್ಟ್. ಓ, ಇವಳಿಗದು ಗೊತ್ತಿಲ್ಲ ದೊಡ್ಡವ್ರು ಹೇಗ್ ಮರ್ಯಾದೆ ಕೊಡೋದು ಅಂತ. ಆದ್ರೆ ನೀನ್ ಹೇಳ್ತಿದ್ಯಾ ಇವಳನ್ನ ದೇಸಿ ಕೆಲ್ಸಕ್ಕೆ ಹಾಕು ಅಂತ. ಅಮ್ಮ, ನೀನು ನನ್ನ ತಾಯಿ. ನೀನೇನು ಬೇಕಾದರೂ ಮಾಡ್ಬೋದು. ನಂಗೆ ನಂಬಿಕೆ ಇದೆ ನೀವು ಇವಳನ್ನ ನಮ್ಮ ದೇಶದ ಹುಡುಗಿ ಮಾಡ್ಬಿಡ್ತೀರಾ ಅಂತ. ಹಾ, ನಂದಾ ಅವಳ ಅಮೆರಿಕನ್ ಸೊಸೆಯ ಟ್ರೈನಿಂಗ್ ಶುರು ಮಾಡಿದಳು. ಎಲ್ಡರ್ಸ್ ಅಂದ್ರೆ ದೊಡ್ಡೋರ್ಗೆ ತಲೆ ಬಗ್ಸಿ ನಮಸ್ಕರಿಸ್ತಾರೆ, ಹೀಗೆ. ಯು ಮೀನ್ ಟಚಿಂಗ್ ದ ಫೀಟ್ಸ್? ಎಸ್ ಎಸ್, ಸರಿ ಸರಿ. ನಂದಾ ಸೂಜಿಗೆ ರೊಟ್ಟಿ ಮಾಡುವುದನ್ನು ಹೇಳಿಕೊಟ್ಟಳು. ಹಿಟ್ಟು, ಫ್ಲೋರ್, ಇದನ್ನ ಈ ತರ ರೋಲ್ ಮಾಡಿ ಪ್ರೆಸ್ ಮಾಡ್ತಾರೆ, ಲೈಕ್ ದಿಸ್.
ಎಸ್ ಮತ್ತೆ ರೋಲಿಂಗ್ ಪಿನ್ನಿಂದ ಅರಿತಾರೆ ಹೀಗೆ. ಸೂಜಿ ರೊಟ್ಟಿ ಮಾಡುವಾಗ ಅವಳಿಗೆ ಗೊತ್ತಿರಲಿಲ್ಲ ಯಾವ ದೇಶ ಮಾಡಿದ್ಲು ಅಂತ. ಪರವಾಗಿಲ್ಲ, ಕೀಪ್ ಟ್ರೈಯಿಂಗ್. ಮರುದಿನ ನಂದ ಸೂಜಿಗೆ ಡಾಲ್ ಮಾಡುವುದನ್ನು ಹೇಳಿಕೊಟ್ಟಳು. ಸೂಜಿ ಎಲ್ಲಾ ಮಸಾಲಗಳನ್ನು ರುಚಿ ನೋಡಿ ಹಾಕುತ್ತಿದ್ದಳು, ಬೇಗ ಕಲಿಯುತ್ತಿದ್ದಳು. ಕೆಲವು ದಿನಗಳ ನಂತರ ನಂದ, ಅರೆ ಓ ನಂದ. ಏನೋ, ಯಾಕೆ ಕಿರಿಚ್ತಿದ್ಯಾ? ಅಯ್ಯೋ ಹೊಸ ಕಂಟಕ. ನನ್ನ ಪರಿವಾರದವರೆಲ್ಲ ನಮ್ಮ ಫಾರಿನ್ ಸೊಸೆನ ನೋಡಕ್ ಬರ್ತಾವ್ರೆ. ನನ್ನ ತಾಯಿನೂ ಇದ್ದಾರೆ ಜೊತೆಲಿ. ಏನ್ ಮಾಡೋದು, ಬರಕ್ ಹೇಳಿ. ಆದ್ರೆ ಸೂಜಿ ಅವ್ರ ಮುಂದೆ ಮನೆ ಸೊಸೆ ತರ ಬಿಹೇವ್ ಮಾಡ್ತಾಳಾ? ನೀವು ಸುಮ್ಮನೆ ನೋಡ್ತಾ ಹೋಗಿ. ಮರುದಿನ ನಂದ ಸೂಜಿಗೆ ಸೀರೆ ಕೊಟ್ಟಳು. ಇದನ್ ಹಾಕೋಬೇಕು ನೀನು. ಅದ್ ಹೇಗೆ, ಹಾವು? ನಂದ ಸೂಜಿಗೆ ಸೀರೆ ಉಡಿಸಿದಳು. ಸೂಜಿಗೆ ಸೀರೆ ತುಂಬಾ ಇಷ್ಟವಾಯಿತು. ವಾವ್, ಐ ಲುಕ್ ಅಮೇಜಿಂಗ್. ತುಂಬಾ ಚೆನ್ನಾಗಿದೆ ಸೀರೆ. ನಂದ ಅವಳ ವಿದೇಶದ ಸೊಸೆಯ ದೃಷ್ಟಿ ತೆಗೆದಳು. ಹೆಣ್ಣು ನೋಡಲು ಬಂದಿದ್ದ ಪರಿವಾರದಲ್ಲಿ ವಿನೋದ್ನ ತಾಯಿ ಕೂಡ ಇದ್ದರು. ಸೂಜಿ ಸೀರೆ ಉಟ್ಟುಕೊಂಡು ಅಲ್ಲಿಗೆ ಬಂದಳು. ಎಲ್ಲ ಪರಿವಾರದವರು ಚಪ್ಪಾಳೆ ಹೊಡೆದರು. ಸೂಜಿ ಎಲ್ಲಕ್ಕಿಂತ ಮೊದಲು ರವಿಯ ಅಜ್ಜಿಯ ಕಾಲಿಗೆ ನಮಸ್ಕರಿಸಿದಳು. ನನ್ಗೆ ಆಶೀರ್ವಾದ ಮಾಡಿ, ಯಾವಾಗ್ಲೂ ಸುಖವಾಗಿರು. ಅಜ್ಜಿ ಸೂಜಿಯ ದೃಷ್ಟಿ ತೆಗೆದಳು. ಮತ್ತೆ ಸೂಜಿ ಒಬ್ಬೊಬ್ಬರಾಗಿ ಎಲ್ಲರ ಕಾಲಿಗೆ ಬೀಳುತ್ತಿದ್ದಳು. ಎಲ್ಲರೂ ಖುಷಿಯಾಗಿದ್ದರು. ನಿನ್ ಸೊಸೆ ತುಂಬಾ ಒಳ್ಳೆಯವಳು. ಆದ್ರೆ ನಿನ್ ಮಾತೆ ನಿಜ ಆಯ್ತು. ನನ್ ಸೊಸೆ ಒಬ್ಳು ವಿದೇಶಿ. ವಿದೇಶಿ ಅಲ್ಲ, ದೇಸಿ ವಿದೇಶಿ.